ಎಲ್ಲ ಅತಿಥಿ ಉಪನ್ಯಾಸಕರಿಗೆ ನಮಸ್ಕಾರ. ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ವತಿಯಿಂದ ನಾಳೆ 12ನೇ ತಾರೀಕಿನ ದಿನ ಹಮ್ಮಿಕೊಂಡಂಥ ಅತಿಥಿ ಉಪನ್ಯಾಸಕರ ಹೋರಾಟ ಬೆಳಗಾವಿ ಸುವರ್ಣಸೌಧದ ಮುಂದೆ ನಮ್ಮೆಲ್ಲ UGC ಮತ್ತು ನಾನ್ UGC ಅತಿಥಿ ಉಪನ್ಯಾಸಕರ ಒಂದು ಸೇವೆಯಲ್ಲಿ ಮುಂದುವರಿಸುವಂಥ ಕುರಿತು ನಾವು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ರಾಜ್ಯಾದ್ಯಂತ ತನುಮನದಿಂದ ಭಾಗವಹಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಾ, ಇನ್ನೊಂದು ವಿಚಾರ, ಈ ಹೋರಾಟದ ಒಂದು ಪ್ರಮುಖ ಉದ್ದೇಶ UGC ಮತ್ತು ನಾನ್ UGC ಅವರನ್ನು 70 ವರ್ಷಗಳವರೆಗೆ ಮುಂದುವರಿಸುವುದು, UGCಯ ಮೂಲ ವೇತನವನ್ನು ನೀಡುವುದು, UGC ಅರ್ಹತೆಯನ್ನು ಹೊಂದಿದವರಿಗೆ ಕಾಯಂಗೊಳಿಸುವುದು, 12 ತಿಂಗಳ ವೇತನವನ್ನು ಪಡೆಯುವುದು, UGC ಅರ್ಹತೆಯನ್ನು ಪಡೆಯಲಿಕ್ಕೆ ಅವಕಾಶವನ್ನು ನೀಡುವುದು ಮತ್ತು ಪಡೆಯುವವರಿಗೆ ಅವರಿಗೆ ರಾಜ್ಯ ವೇತನವನ್ನು ಸ್ಟೇಟ್ ಸ್ಕೇಲನ್ನು ನೀಡಿ ಅವರನ್ನು 70 ವರ್ಷದವರೆಗೆ ಸೇವೆಯಲ್ಲಿ ಮುಂದುವರಿಸುವುದು. ಇದು ಪ್ರಮುಖವಾದಂಥ ಒಂದು ಬೆಳಗಾವಿ ಅಧಿವೇಶನದ ಹೋರಾಟದ ಒಂದು ಏನಾಗಿದೆ ಉದ್ದೇಶ ಆಗಿದೆ. ಮತ್ತೊಮ್ಮೆ ಕೇಳಿ, ಹಲವಾರು ಅತಿಥಿ ಉಪನ್ಯಾಸಕರು UGC ಹೋರಾಟ ನಾನ್ UGC ಹೋರಾಟ ಅನ್ನುವಂಥ ಒಂದು ದ್ವಂದ್ವ ನಿಲುವನ್ನು ಹೊಂದಿ ನಮ್ಮ ಸಂಘಟನೆಯ ಒಗ್ಗಟ್ಟನ್ನು ಚದುರಿಸಲಿಕ್ಕೆ ನಮ್ಮ ಈ ಕಾಂತಕುಮಾರ್ ಅನ್ನುವಂಥ ಟೀಮ್ನವರು ಮಾಡುವಂಥ ಒಂದು ಉದ್ದೇಶ. ನಮ್ಮ ಅತಿಥಿ ಉಪನ್ಯಾಸಕರ ಗ್ರೂಪ್ನಲ್ಲಿ ಇದು ಅವ್ರ ಹೋರಾಟ, ಇದು ಇವ್ರ ಹೋರಾಟ ಅಂತ ಹೇಳ್ಬಿಟ್ಟು ನಮ್ಮನ್ನು ಒಡೆದಾಳಲಿಕ್ಕೆ ನಾನಾ ರೀತಿಯಾದಂಥ ಒಂದು ಚದುರಂಗದ ಆಟವನ್ನು ಆಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ, ಬೆಳಗಾವಿಯ ನಮ್ಮ ಅತಿಥಿ ಉಪನ್ಯಾಸಕರ ಹೋರಾಟ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸುವುದು ಮೊಟ್ಟ ಮೊದಲು. ಇದಕ್ಕೆ ನಾಂದಿಯನ್ನು ಬುನಾದಿಯನ್ನು ಹಾಕಿಕೊಟ್ಟವರು ನಮ್ಮ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು. ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸುವುದು, ಅವರು UGC ಇರಲಿ ನಾನ್ UGC ಇರಲಿ, UGC ಇದ್ದವರಿಗೆ UGC ವೇತನವನ್ನು ನೀಡಿ ಸರ್ಕಾರದ ನಿಯಮಗಳಂತೆ ಅವರನ್ನು ಕಾಯಂ ಅಧ್ಯಾಪಕರನ್ನಾಗಿ ಆದೇಶ ಮಾಡಿಸುವುದು, UGC ಅರ್ಹತೆ ಹೊಂದದೇ ಇರುವಂಥವರನ್ನು ರಾಜ್ಯ ಸರ್ಕಾರದ ವೇತನ ನೀಡಿ ಸ್ಟೇಟ್ ಸ್ಕೇಲ್ ನೀಡಿ ಅವರನ್ನು ಮುಂದುವರಿಸುವುದು, ಅವರಿಗೆ ಅರ್ಹತೆ ಪಡೆದುಕೊಳ್ಳಲಿಕ್ಕೆ ಇನ್ನೂ 10 ವರ್ಷ ಅವಧಿಯನ್ನು ನೀಡುವುದು, ಎಲ್ಲರನ್ನೂ ಸೇವೆಯಲ್ಲಿ ಇರುವಂಥ 24-25 ಸಾಲಿನಲ್ಲಿ ಸೇವೆಯಲ್ಲಿ ಇರುವಂಥ ಎಲ್ಲ ಅಧ್ಯಾಪಕರನ್ನು, ಎಲ್ಲ ಅತಿಥಿ ಉಪನ್ಯಾಸಕರನ್ನು, ಇನ್ಮೇಲೆ ನಾವು ಅತಿಥಿ ಉಪನ್ಯಾಸಕರು ಅನ್ನುವಂತಿಲ್ಲ, ಎಲ್ಲ ಅಧ್ಯಾಪಕರನ್ನು ಏನು ಸೇವೆಯಲ್ಲಿ ವಿಲೀನ ಮಾಡಿ ಕಾಯಂಗೊಳಿಸುವುದು. ಇದು ಮೊದಲನೇ ನಮ್ಮ ಉದ್ದೇಶವಾಗಿದೆ. ದಯಮಾಡಿ ಈ ನಾನ್ UGC ಅನ್ನತಕ್ಕಂಥ ಪದವನ್ನು ತೆಗೆದುಹಾಕಿ, ಈ ನಾನ್ UGC ಅನ್ನುವಂಥ ಪದ ತೆಗೆದುಹಾಕಿ ನಾವೇನು ಮಾಡಬೇಕು, ನಾವು ಅಧ್ಯಾಪಕರು ಅಂತಂದು ಹೇಳಿಬಿಟ್ಟು ಒಂದು ಪದವನ್ನು ನಾವು ಬಳಕೆ ಮಾಡಿ ನಾವು ಹೋರಾಟಕ್ಕೆ ಮುನ್ನುಗ್ಗೋಣ. ಇನ್ನೊಂದು ವಿಚಾರ ನಾನು ತಮ್ಮಲ್ಲಿ ಹೇಳಬಯಸುತ್ತೇನೆ. ಹಲವಾರು ಈ ಗುಂಪಿನಲ್ಲಿ ಹಲವಾರು ರೀತಿಯಾದಂಥ ಈ ಮೌಢ್ಯತೆಯನ್ನು ವ್ಯಕ್ತಪಡಿಸುವಂಥ ನಮ್ಮವರೇ ಅತಿಥಿ ಉಪನ್ಯಾಸಕರು ಮೌಢ್ಯತೆಯನ್ನು ಬಿತ್ತರಿಸ್ತಾ ಇದ್ದಾರೆ. ಈ ಕಾಂತಕುಮಾರ ಅವನು ಏಟ್ರ ಒಂದು ಮನುಷ್ಯ ರೀ ಕಾಂತಕುಮಾರ. ಕಾಂತಕುಮಾರ ನಮ್ಮ ಒಂದು ಘನತೆ, ನಮ್ಮ ಜ್ಞಾನಕ್ಕೆ ಅವನು ಅರ್ಜಿದ್ದಂತೆ. ಅವ ಯಾವುದೇ ಉದ್ಯೋಗ ಇಲ್ಲದೆ ಒಂದು ಈ ರಾಜಕೀಯ ಕ್ಷೇತ್ರದಲ್ಲಿ ನಿಂತು ಅಲ್ಲಿ ವಿಫಲವಾಗಿ ಇನ್ನೊಂದು ಮುಗ್ಧ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಆಶೆ ಹಚ್ಚಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಹಪ್ತ ವಸೂಲಿ ಮಾಡಿ ಜೀವನ ಮಾಡುವಂಥ ಒಬ್ಬ ತುಚ್ಛ ವ್ಯಕ್ತಿ ಅವ. ನಾನು ಒಂದು ಚಾಲೆಂಜ್ ಮಾಡುತ್ತೀನಿ, ಈ ಕಾಂತಕುಮಾರ್ ಅಂತ ಏನು ಸಾರ್ವಜನಿಕವಾಗಿ ಹೆಸರನ್ನು ಗಿಟ್ಟಿಸಿಕೊಂಡು ಮುಂದೊಂದು ದಿನ ಏನು ಚುನಾವಣೆಯಲ್ಲಿ ಆಯ್ಕೆಯಾಗುವಂಥ ಒಂದು ದುರ್ಬುದ್ಧಿಯನ್ನು ಇಟ್ಕೊಂಡಿದ್ದಾನೆ. ಅವ ಎಂದಿಗೂ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯುವುದಿಲ್ಲ, ಸಾಮಾಜಿಕವಾಗಿ ಅವ ಗುರುತಿಸ್ಕೊಳ್ಳೋದಿಲ್ಲ, ಅವನ ಅವನತಿ ನಿಶ್ಚಿತ. ನಿಜವಾಗಿ ಈ ಕಾಂತಕುಮಾರ ಈ ಅತಿಥಿ ಉಪನ್ಯಾಸಕರನ್ನು ಗುರಿಯಾಗಿಸಿಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾನಲ್ಲ, ನಮ್ಮ ವಿರುದ್ಧ ಕೇಸ್ ಹಾಕಿ ದುಡ್ಡು ಕೊಟ್ಟು ಕೇಸ್ ಹಾಕಿ ನಕಲಿ PhD ಕೊಡಿಸುವಂಥ ಉದ್ಯೋಗದಲ್ಲಿ ತೊಡಗಿದ್ದಾನಲ್ಲ, ಅವನ ದಮ್ಮಿದ್ರೆ ತಾಕತ್ತಿದ್ರೆ ನಾಳೆ ಬೆಳಗಾವಿಯ ವಿಧಾನಸೌಧದಲ್ಲಿ ನಮ್ಮ ಒಂದು ಪ್ರತಿಭಟನೆ ಇದೆ. ನಿಜವಾಗಿ ಅವನನ್ನು ಹುಟ್ಟಿಸಿದವರ ಹೆಸರು ಹೇಳುವಂಥ ತಾಕತ್ತು ಅವನಿಗಿದ್ದರೆ ಅಲ್ಲೇ ಒಂದು ಟೆಂಟ್ ಹಾಕಣ್ಣು, ನಮ್ಮ ಎದುರಿಗೆ ಬರಲಿ, ಇಲ್ಲ ನಾವು ಅವನ ಎದುರಿಗೆ ಬರ್ತೀವಿ. ಅವ ಯಾವ ಎಕ್ಸಾಮ್ ಪಾಸ್ ಆಗ್ಯಾನ, ಯಾವ ಒಂದು ಇಲಾಖೆಯಲ್ಲಿ ಸೇವೆ ಮಾಡ್ಯಾನ ಆ ಸರ್ಟಿಫಿಕೇಟ್ ಕೊಡಲಿ. ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲಿ ಅವ ಸೇವೆ ಮಾಡಿದ್ದಾನ ಅದನ್ನು ತೋರಿಸ್ಲಿ. ಅವ ಸರ್ಕಾರಕ್ಕೆ ಮೋಸ ಮಾಡುತ್ತಾ ಸರ್ಕಾರದ ವಿವಿಧ ಮಂತ್ರಿಗಳನ್ನು ಮಹೋದಯರನ್ನು ಹೆದರಿಸುತ್ತಾ ಧಮಕಿ ಹಾಕುತ್ತಾ
ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳ ತಲೆಯಲ್ಲಿ ಸರ್ಕಾರದ ವಿರುದ್ಧ ದ್ವೇಷ ಭಾವನೆ ಬರುವಂತೆ ಹುರಿದುಂಬಿಸಿ ಮುಗ್ಧ ವಿದ್ಯಾರ್ಥಿಗಳನ್ನು ಅಧ್ಯಯನದಿಂದ ದೂರ ಮಾಡಿ ಅವರನ್ನು ರಸ್ತೆಗಿಳಿಸಿ ಹೋರಾಟ ಮಾಡಿ ಸರ್ಕಾರ ಮತ್ತು ವಿವಿಧ ಇಲಾಖೆಗಳಿಗೆ ಕೆಟ್ಟ ಹೆಸರನ್ನು ತರುವಂಥ ಈ ದುಷ್ಟ ವ್ಯಕ್ತಿಯನ್ನು ನಾವು ಮಟ್ಟ ಹಾಕದೆ ಬಿಡುವುದಿಲ್ಲ. ಕಾಂತಕುಮಾರ್, ನಿನಗೆ ನಿಜವಾಗಿ ತಾಕತ್ತಿದ್ರೆ, ದಮ್ಮಿದ್ರೆ ನೀನು ನಾಳೆ ಬೆಳಗಾವಿ ವಿಧಾನಸೌಧದಲ್ಲಿ ನೀನು ಪ್ರತಿಭಟನೆಗೆ ಇಳಿ. ನಾವು ಅಲ್ಲಿ ಪ್ರತಿಭಟನೆ ಹೇಳ್ತಿದ್ವಿ, ನಮ್ಮ ಮುಂದೆ ಬಂದು ನಿಂದರು. ಇಲ್ಲ, ನೀನು ಬೆಳಗಾವಿ ವಿಧಾನಸೌಧದಲ್ಲಿ ನೀನು ನಮ್ಮ ಎದುರಿಗೆ ಅಥವಾ ನೀವು ವಿಧಾನಸೌಧದ ಆವರಣದಲ್ಲಿ ನೀನು ಹೋರಾಟದ ಪ್ರತಿಭಟನೆಯನ್ನು ಹಾಕು, ನಾವು ಹಾಕ್ತೀವಿ. ಅಲ್ಲಿ ನಾವು ನಿನ್ನ ತಾಕತ್ತೇನಿದೆ, ನಮ್ಮ ತಾಕತ್ತೇನಿದೆ ತೋರಿಸ್ತೀವಿ. ಯಾಕ್ರಿ ಕಾಂತಕುಮಾರ್ ಅವರ 2-3 ದಶಕಗಳಿಂದ ಸರ್ಕಾರಿ ಕಾಲೇಜುಗಳ ಒಂದು ಅಭಿವೃದ್ಧಿಯನ್ನು ಏಳಿಗೆಯನ್ನು ಬಯಸಿ ಬಡ ಮತ್ತು ಮಧ್ಯಮ ವರ್ಗದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದಂಥ ಸಹಾಯ ಮಾಡಿ ಹಗಲಿರುಳು ಅವರು ಶ್ರಮಿಸಿ ರೈತರ ಮಕ್ಕಳ ವಿದ್ಯಾಭ್ಯಾಸವನ್ನು ಶೈಕ್ಷಣಿಕ ಪ್ರಗತಿಯನ್ನು ಬಯಸಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಅತಿಥಿ ಉಪನ್ಯಾಸಕರಿಗೆ ವಯಸ್ಸಾದ ಮೇಲೆ ಅವರ ಇಳಿ ವಯಸ್ಸಿನಲ್ಲಿ ಅವರನ್ನು ಉದ್ಯೋಗದಿಂದ ತೆಗೆದುಹಾಕಿ ಅವರನ್ನು ವಂಚಿಸಿ ಅವರ ಕುಟುಂಬವನ್ನು ಸರ್ವನಾಶದ ದುಡುತ್ತಿರುವ ನಿನ್ನನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಯಾವ ಸೀಮೆ ಸಾಮಾಜಿಕ ನ್ಯಾಯ ಕೊಡಿಸ್ತೀರಿ ನೀವು? ನಿಜವಾಗಿ ನಿಮಗೆ ಹೋರಾಟ ಮಾಡುವಂಥ ಮನೋಭಾವನೆ ಇದ್ದೀರಾ ಅಥವಾ ನ್ಯಾಯವನ್ನು ಕೊಡಿಸುವಂಥ ಮನೋಭಾವನೆ ಇದ್ದೀರಾ? 1900 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2022ರಲ್ಲಿ ಪ್ರಶ್ನೆ ಪತ್ರಿಕೆ ಔಟ್ ಆಗಿ ಕೇಸಾಗಿ ಸಾಕಷ್ಟು ಆಕ್ರಮಣ ನಡೆದು ನೇಮಕಾತಿ ಆದಂಥ ಸಹಾಯಕ ಪ್ರಾಧ್ಯಾಪಕರ ವಿರುದ್ಧ ನೀನು ಹೋರಾಡಬೇಕು. PSI ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿವೆ, ಅಲ್ಲಿ ನೀನು ಹೋರಾಟ ಮಾಡಿ ನ್ಯಾಯ ಕೊಡಿಸಬೇಕು. ಯಾಕೆ ನಿನಗೆ ನಿಜವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ತಾಕತ್ತಿದ್ದರೆ ಅಥವಾ ಜ್ಞಾನ ಇದ್ದರೆ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿ ಅಂತ ಬಿಟ್ಟು ಯಾಕೆ ಹೋರಾಟ ಮಾಡ್ತಾ ಇಲ್ಲ ನೀನು? ಈ ಸಮಾಜಕ್ಕಾಗಿ ಶಿಕ್ಷಣದ ಅಭಿವೃದ್ಧಿಗಾಗಿ ಅತಿಥಿ ಉಪನ್ಯಾಸಕರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಆವಾಗ ನೀನು ನಿಜವಾದಂಥ ಹೋರಾಟಗಾರನ ನಾಯಕನಾಗ್ತಿದ್ದಿ. ನಿನಗೆ ರಾಜಕೀಯ ಕ್ಷೇತ್ರದಲ್ಲಿ ನಿಲ್ಲುವಷ್ಟು ಯೋಗ್ಯತೆಯೂ ಇಲ್ಲ, ನೀ ಅಷ್ಟಂತೂ ದೊಡ್ಡ ವ್ಯಕ್ತಿನೂ ಅಲ್ಲ. ವಿದ್ಯಾರ್ಥಿಗಳಿಂದ ದುಡ್ಡು ವಸೂಲಿ ಮಾಡಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಮೂಲಕ ಹಣ ಸಂಗ್ರಹ ಮಾಡಿ ಅತಿಥಿ ಉಪನ್ಯಾಸಕರನ್ನು ನೀನು ಸೇವೆಯಿಂದ ತೆಗೆದುಹಾಕಿ ನೀ ಹೇಳಿದಂಥ ವಿದ್ಯಾರ್ಥಿಗಳನ್ನು ವ್ಯಕ್ತಿಗಳನ್ನು ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕಾತಿ ಮಾಡಿಕೋಬೇಕಂತ ಹೇಳ್ಬಿಟ್ಟು ಏನು ಅಕ್ರಮ ನೇಮಕಾತಿಯನ್ನು ಕೌನ್ಸಿಲಿಂಗನ್ನು ಮಾಡಿಸಿದ್ದೀಯಲ್ಲ, ಇದು ಭಾಳ ದಿನ ನಡೆಯೋದಿಲ್ಲ. ನಾವು ಸಿಂಹನಿರೋರಲ್ಲ, ನಿನ್ನನ್ನು ಬಿಡೋದಿಲ್ಲ. ಮಾಡು ಅಕ್ರಮ KPSC ನೇಮಕಾತಿ, PSI ನೇಮಕಾತಿ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ, ನಕಲಿ PhD, ನಕಲಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅಕ್ರಮ ಎಸಗುತ್ತಿರುವಂಥದ್ದು ಸಾಮಾಜಿಕ ನ್ಯಾಯ. ಅದರ ವಿರುದ್ಧ ಯಾಕೆ ಧ್ವನಿ ಎತ್ತಾ ಇಲ್ಲ? 2009ರಲ್ಲಿ ನಕಲಿ MPhil ಇವತ್ತಿಗೂ ಈ ನಕಲಿ MPhil ತೆಗೆದುಕೊಂಡು 2800 ಜನ UGC ಸ್ಕೇಲನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ನಿನಗೆ ಗೊತ್ತಾಗ್ತಾ ಇಲ್ಲ? ಇವ್ರ ವಿರುದ್ಧ ಹೋರಾಟ ಮಾಡು ರಾಜ್ಕುಮಾರ, ಇವ್ರ ವಿರುದ್ಧ ಹೋರಾಟ ಮಾಡು. ಬಾ ಬೆಳಗಾವಿಗೆ, ನಮ್ಮಿದ್ರು ಬಾ, ನೀನು ಬೆಳಗಾವಿಗೆ ಬಾ, ನೋಡ್ಕೊತೀನಿ ಬಾ ನೀ ಬೆಳಗಾವಿಗೆ. ನಮ್ಮದು ಇಡೀ ರಾಜ್ಯಾದ್ಯಂತ ಸಂಘಟನೆ ಇದೆ. ನಮ್ಮ ಕೈಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು 20 ವರ್ಷ ನಮ್ಮ ಕೈಯಲ್ಲಿ ಕಲಿತು ಇವತ್ತು DC ಆಗಿದ್ದಾರೆ, AC ಆಗಿದ್ದಾರೆ, ಎಲ್ಲರಾಗಿದ್ದಾರೆ. ನಮಗೂ ವಿದ್ಯಾರ್ಥಿ ಬಲ ಇದೆ. ನೀನು ವಿದ್ಯಾರ್ಥಿಗಳಿಗೆ ಯಾವುದೇ ಪಾಠನೂ ಮಾಡಿಲ್ಲ, ಯಾವುದೇ ಒಂದು ನೀತಿನೂ ಹೇಳಿಲ್ಲ. ನಿನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೀತಿ ಶಿಕ್ಷಣ ಅಂದರೆ ಏನು ನಿನಗೆ ಗೊತ್ತಿಲ್ಲ. ಏನು ಜ್ಞಾನ ಇದೆ ನಿನಗೆ? ಯಾವ ಪರೀಕ್ಷೆ ಪಾಸಾಗಿ ನೀನು? ಬಾ ಬೆಳಗಾವಿಗೆ. ಯಾಕೆ ನಾಟಕ ಕೆಡಿಸಿ ಅತಿಥಿ ಉಪನ್ಯಾಸಕರನ್ನ ಸರಳತಿಕೊಂಡ್ರೆ ನಿನಗೆ ಮಾಡ. ಕಾಯಮಾಗಿರುವಂಥ ಅಧ್ಯಾಪಕರು ಇವತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ, ಇವತ್ತು JD ಆಗಿದ್ದಾರೆ. ಅವ್ರ ಕ್ವಾಲಿಫಿಕೇಷನ್ ಏನು? UGC ನಾರ್ಮ್ಸ್ ಪ್ರಕಾರ 55 ಮಿನಿಮಮ್ ಇರಬೇಕು. ಅವ್ರದ್ದು 45, 42 ಇದೆ. ಅಡಿಷನಲ್ ಕ್ವಾಲಿಫಿಕೇಷನ್ ಎಲ್ಲಿದೆ? ಅವ್ರದ್ದು ಕ್ವಶನ್ ಮಾಡ. ಬರೀ PG ಮೇಲೆ MPhil ಮೇಲೆ ಅವರು ಇವತ್ತು UGC ಸ್ಕೇಲ್ ತೊಗೊಂಡಿದ್ದಾರೆ 2,80,000. ಜೀವನೋಪಾಯಕ್ಕಾಗಿ ನಾವು 10-20 ವರ್ಷ ಸೇವೆ ಮಾಡಿ ಈಗೇನೋ ಒಂದು 5,000 ರೂಪಾಯಿ ಹೆಚ್ಚಾದ ಗುಳಿನ ನಮ್ಮ ಮೇಲೆ ನಿಂದು ಗದಾ ಪ್ರಹಾರನ ಯಾಕೆ? ವಿವಿಧ ಇಲಾಖೆಗಳಿಗೆ ಇಲ್ಲವಾ ನಿನಗೆ? ಯಾಕೋ ನೀನು ಈ ಭೂಮಿ ಮೇಲೆ ಬದುಕಬೇಕಂತಂದು ಸರಳ ನ್ಯಾಯ, ನೀತಿ, ಧರ್ಮ, ಮಾನವೀಯತೆಯಿಂದ ಬದುಕಿದ್ರೆ ಸರಿ. ಇಲ್ಲದಿದ್ದರೆ ನಮ್ಮ ಸಂಘಟನೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ತಿಳ್ಕೊ. ನಿನ್ನ ಮನೆ ಬಾಗಿಲಿಗೆ ಬಂದು ಕ್ರಮ ಕೈಗೊಂತೀವಿ. ಈ ಅನ್ಯಾಯ ಅನಾಚಾರವನ್ನು ಬಿಟ್ಟು ನಿಂದು ಏನೈತಿ ಅದನ್ನು ನೋಡ್ಕೊ. ನಿಜವಾಗಿ ಹೋರಾಟಗಾರ, ಸಾಮಾಜಿಕ ನ್ಯಾಯವನ್ನು ಎತ್ತಿಡುವಂಥ ವ್ಯಕ್ತಿಯಾಗಿದ್ದರೆ ನೀನು ಕಾಯಂ ಅಧ್ಯಾಪಕರಿಗೆ ಇರುವಂಥ ಅರ್ಹತೆಯನ್ನು ಪ್ರಶ್ನೆ ಮಾಡಿ ಕೋರ್ಟ್ನಲ್ಲಿ ಕೇಸ್ ಹಾಕು. PSI ಅಕ್ರಮವನ್ನು ಖಂಡಿಸು.
ಸಹಾಯಕ ಪ್ರಾಧ್ಯಾಪಕರಲ್ಲಿ ಭೌಗೋಳಿಕ ವಿಷಯದಲ್ಲಿ ಆದಂಥ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದುಡ್ಡಿನ ವ್ಯವಹಾರ ನಡೆದಿದೆ. ಅದನ್ನು ನೀನು ಪ್ರಶ್ನೆ ಮಾಡು. ಅದನ್ನು ಬಿಟ್ಟು ಪ್ರಾಮಾಣಿಕವಾಗಿ ಬಡ ರೈತರ ಮಕ್ಕಳಿಗೆ ಪಾಠ ಮಾಡುತ್ತಿರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ಬಯಸಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಟ್ಟು 3 ದಶಕಗಳಿಂದ ಶೈಕ್ಷಣಿಕ ಸೇವೆಯನ್ನು ಮಾಡಿದಂಥ ಅತಿಥಿ ಉಪನ್ಯಾಸಕರ ಊಟ ಮಾಡುತ್ತಿರುವ ಗಂಗಾಳವನ್ನು ಕಸಿದುಕೊಳ್ಳಿಕ್ಕೆ ಬಂದಿದ್ದೀಯಾ? ಬಾ ಬೆಳಗಾವಿಗೆ, ಹಾಕಿ ಟೆಂಟ್, ಹಾಕಿ ಟೆಂಟ್. ನಿಜವಾಗಿ ನೀನು ನಿಜವಾಗಿ ನೀನು ಹೋರಾಟಗಾರನಾಗಿದ್ದರೆ ಬೆಳಗಾವಿಗೆ ಬಂದು ಟೆಂಟ್ ಹಾಕ. ನಿನ್ನ ಅದೇ ಕಾನೂನನ್ನು ನಾವು ಇದನ್ನು ಮಾಡಿ ಇದು ಮಾಡ್ತೀವಿ. ಯಾಕೆ ಅತಿಥಿ ಉಪನ್ಯಾಸಕರನ್ನು ಅಲ್ಲಗಳಿಂದ ಮಾತಾಡ್ತೀಯ? ಅತಿಥಿ ಉಪನ್ಯಾಸಕರಿಗೆ ಜ್ಞಾನ ಇಲ್ಲ ಅಂತ ಹೇಳ್ತೀಯ? ಯಾಕೆ ಕಡಿತಿದ್ದೇನೆ ಸಣ್ಣಗೆ? ಕಡಿತಿದ್ದಿ? ಬಾ ನೀ ಬೆಳಗಾವಿಗೆ. ಇಲ್ಲ ನೀ ಎಲ್ಲಿ ಹೋರಾಟ ಮಾಡ್ತೀವಿ ಅಲ್ಲಿಗೆ ಬರ್ತೀವಿ ನಿಮ್ಮ ಮ್ಯಾಗ. ಯಾಕೆ ಎಲ್ಲ ರಂಗದಲ್ಲಿ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೆಯುವುದನ್ನು ಎಲ್ಲವನ್ನು ಬಿಟ್ಟು ಬಡಪಾಯಿ ಅತಿಥಿ ಉಪನ್ಯಾಸಕರಿಗೆ ಅರ್ಹತೆ ನಿಯಮಗಳು ಅದು ಇದು ಅಂತೇಳಿ ಅತಿಥಿ ಹುದ್ದೆಗಳನ್ನು ಮಾರಾಟಕ್ಕೆ ಮಾಡಿ ಖರೀದಿ ಮಾಡಿ ಉದ್ಯೋಗ ಕೊಡಿಸುವಂಥ ಒಂದು ಉದ್ಯೋಗವನ್ನು ರಿಯಲ್ ಎಸ್ಟೇಟ್ ಮಾಡಿ ಅಮಾಯಕ ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದುತ್ತಿರುವಂಥ ಧಾರವಾಡದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಆಮಿಷ ಒಡ್ಡಿ ನೌಕರಿ ಕೊಡಿಸ್ತೀನಿ ಅನ್ನುವಂಥ ಆಮಿಷ ಒಡ್ಡಿ ಅವರಿಂದ ರೊಕ್ಕ ಸಂಗ್ರಹ ಮಾಡಿ ಅಕ್ಷಯ ಅನ್ನುವಂಥ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿ ಅದಕ್ಕೆ ವಿದ್ಯಾರ್ಥಿಗಳ ಸಂಘಟನೆ ಹೆಸರಿಟ್ಟು ಇದನ್ನು ನಾಟಕ ಎಬ್ಬಿಸಿದ್ವಿ. ಬಾ ಬೆಳಗಾವಿಗೆ. ಇಷ್ಟೇ ಹೇಳೋದು. ನಮ್ಮ ಸಂಘಟನೆ ಸರಳ ಮಾಡೋದಿಲ್ಲ, ರಾಜ್ಯಾದ್ಯಂತ ಇದ್ದೇವೆ ನಾವು. ಇನ್ನೊಂದು ಮುಂದುವರೆದು ನಿನ್ನ ಒಂದು ಯೂಟ್ಯೂಬ್ನಲ್ಲಿ ಏನು ಹೇಳ್ತಾ ಇದ್ದೀಯಪ್ಪ ರಾಜ್ಕುಮಾರ? ಏನದು ಸರ್ಕಾರ ಏನಾದರೂ C&R ರೂಲ್ ತಿದ್ದುಪಡಿ ಮಾಡಿ ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳಿಕ್ಕೆ ಮುಂದಾದ್ರೆ ನೀನೇನು ಮಾಡ್ತಿದ್ದಿ? ಉಗ್ರ ಹೋರಾಟ ಮಾಡ್ತೀಯ? ಮಾಡು ನೀನು. ಸರ್ಕಾರಕ್ಕೆ ಹೇಳುವಂಥದ್ದು ನೀನ್ಯಾರು? ನೀನು ನಾಯಕ. ಸರ್ಕಾರ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತದ್ದಿ. C&R ರೂಲ್ ತಿದ್ದುಪಡಿ ಮಾಡುತ್ತಾ ಇನ್ನೊಂದಾದ್ರೂ ಮಾಡುತ್ತಾ. ಸರ್ಕಾರ ಅಂದ್ರೆ ಏನು? ದೇವ್ರಿದ್ದಂಗೆ. ಸರ್ಕಾರಿ ಕೆಲಸ ದೇವರ ಕೆಲಸ. ಅದಕ್ಕಿಂತ ಹೆಚ್ಚು ನೀನು ಸರ್ಕಾರದ ಮಿಕ್ಕಿದ ಒಂದು ವ್ಯಕ್ತಿ ನೀನು. ಏನು ಸಂವಿಧಾನ ಬರೆದೀಯಾ? ಸಂವಿಧಾನ ಓದಿಯಾ? ಅಜ್ಞಾನಿ. ಸಂವಿಧಾನದ ಗಂಧ ಗಾಳಿ ಗೊತ್ತಿಲ್ಲದವ ನೀನು ಸರ್ಕಾರಕ್ಕೆ ಗೈಡ್ ಮಾಡ್ತೀಯ, ಅಡ್ವೈಸ್ ಮಾಡ್ತೀಯ. C&R ರೂಲ್ ತಿದ್ದುಪಡಿ ಮಾಡಿದ್ರೆ ಅವರು ಕಾನೂನು ಮಂತ್ರಿ ಮನೆ ಮುಂದೆ ಸ್ಟ್ರೈಕ್ ಮಾಡ್ತೀನಿ, ಸುಧಾಕರ್ ಸರ್ ಮನೆ ಮುಂದೆ ಸ್ಟ್ರೈಕ್ ಮಾಡ್ತೀನಿ. ಏಯ್, ಭೂಮಿ ಮೇಲೆ ನೀನೇ ಇರುವುದಿಲ್ಲ. ಸರ್ಕಾರಕ್ಕೆ ಏನು ಮಾಡ್ತೀಯ? ಧಮಕಿ ಕೊಡ್ತೀಯ. ತಿದ್ದುಪಡಿ ಮಾಡಬಾರ್ದು, ಅವ್ರ ಹಿತಾಸಕ್ತಿ ಕಾಪಾಡೋದು. ಏಯ್, ನೀನ್ಯಾವನು? ನೀನ್ಯಾವ? ಎಲ್ಲಿ ಯಾವ ನೀನು? ನಿನ್ನ ಕ್ವಾಲಿಫಿಕೇಷನ್ ಏನು? ನೀನು ಕಾಲೇಜ್ ಶಿಕ್ಷಣ ಇಲಾಖೆಗೆ ಏನು ಸಂಬಂಧ? ಸರ್ಕಾರಕ್ಕೆ ತನ್ನದಾದಂಥ ನಿಲುವಳಿ ನಿಯಮಗಳು ಇರ್ತಾವೆ. ನಾವು ಸರ್ಕಾರ ಮತ್ತು ಇಲಾಖೆಯ ನಿಯಮಗಳಿಗೆ ಬದ್ಧದೀವಿ. ನೀನು ಯಾವ ನೀನು? ಮಂತ್ರಿಗಳಿಗೆ ಹೇಳಕ್ಕೆ ಅತಿಥಿ ಉಪನ್ಯಾಸಕರ ಪದ ನೀನು ಬಾಯಲ್ಲಿ ಬಂತಂದ್ರೆ ನಾವು ಇನ್ನು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತದು. ನೀನು ಸರಳ ನಿಂದು ಏನೈತಿ ಉದ್ಯೋಗ ಅದನ್ನು ಮಾಡಬೇಕು. ಚುನಾವಣೆಯಿಂದ ಠೇವಣಿ ಕಳ್ಕೊಂಡು ಮಾನ ಮರ್ಯಾದೆ ಕಳ್ಕೊಂಡು ಬಡ ವಿದ್ಯಾರ್ಥಿಗಳಿಂದ ಹಪ್ತ ವಸೂಲಿ ಮಾಡಿ ಅತಿಥಿ ಉಪನ್ಯಾಸಕರ ಜೀವನದ ಜೊತೆ ಚೆಲ್ಲಾಟ ಆಡಕತ್ತಿ. ನೀ ಬಾ ನೀನು, ಟೆಂಟ್ ಹಾಕಿ ಬಾ ನೀನು. ಬೆಳಗಾವಿ ಬರ್ತೀವಿ, ಎಲ್ಲಿ ಬರ್ತೀವಿ? ಇನ್ನು ನಿನ್ನ ಸಂಘಟನೆ ಎಲ್ಲಿದೆ? ಬೆನ್ನತ್ತೀವಿ. ಅತಿಥಿ ಉಪನ್ಯಾಸಕರ ಪದ ನಿನ್ನ ಬಾಯಾಗ ಬಂತಂದ್ರೆ ಇನ್ನು ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಎಚ್ಚರದಿಂದ ಇರೋದು ನೀ ಭಾಳ.